ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರವಿ ಕನ್ನಡದಿಂದ. ಇವತ್ತು ಶನಿವಾರ ಅಂತಂದರೆ ನಮಗೆ ಮೈಂಡಿಗೆ ಬರೋದು ಕನ್ನಡ ಕ್ಲಾಸು. ಎವ್ರಿ ಸಾಟರ್ಡೆ ಇವ್ರನ್ನ ನಾನು ಕನ್ನಡ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು. ಇಲ್ಲಿ ನಮ್ಮ ಮನೆಯಿಂದ ಒಂದು 27 ಕಿಲೋಮೀಟ್ರ್ ಇರ್ತದೆ. ಸೊ ತುಂಬ ಮಕ್ಕಳು ಕೂಡ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ಕನ್ನಡ ಕ್ಲಾಸ್ಗೆ ಹೋಗೋಕ್ಕೆ. ಸೊ ವಿ ಆರ್ ಆನ್ ದ ವೇ. ವಿ ಜಸ್ಟ್ ಸ್ಟಾಪ್ ಹಿಯರ್ ಟು ಬೈ ಸಮ್ ಸ್ನ್ಯಾಕ್ಸ್. ಕನ್ನಡ ಕ್ಲಾಸ್ ಎಷ್ಟೊತ್ತಿಂದ ಎಷ್ಟೊತ್ತಕ್ಕಮ್ಮ? 10 to 12:30 ಅಲ್ವಾ? I was buying mango first. So this one's sweet mango. The other one we're going to show is mango sugar. So we're trying to test taste. ಸೊ ಕಳಶ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ. ತಮಿಳ್ ಹೆರಿಟೇಜ್ ಅಂತ ಹಾಕಿದೆ ನೋಡಿ. ಎಷ್ಟು ವನಕ್ಕಮ್ ಅಂತ ಬರೆದು ಒಂಥರ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಸೊ ನೈಸ್ ಟು ಸಿ ಅಲ್ವಾ? ಕೆನಡಾದಲ್ಲಿ ಕೂಡ ಇವರು ಎಷ್ಟು ಚೆನ್ನಾಗಿ. Tamil is the oldest language. ಓ ಎಸ್, ಓಕೆ. ಸೊ ಕನ್ನಡ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಮನೆಗೆ ಇವಾಗ. ಸೊ 1 o'clock ಆಗಿದೆ. ಸೊ ಆಲ್ಮೋಸ್ಟ್ 3 hours ಇರ್ತದೆ ಇವರಿಗೆ ಇದೇ ಸ್ಕೂಲಲ್ಲಿ. ಏನೇನು ಕಲ್ತ್ಕೊಂಡ್ರಮ್ಮ ಇವತ್ತು ಕನ್ನಡ ಶಾಲೆಯಲ್ಲಿ? I learned about scrapbook. ಆಮೇಲೆ ಇನ್ನು ಕನ್ನಡದ ಏನೇನು ಹೇಳ್ಕೊಟ್ರು? I learned about ಕನ್ನಡದಲ್ಲಿ ಹೇಳು ಅದನ್ನೇ. we learned about vowels, consonants. ಹಾಂ, ನೀನೇನು ನಿಂಗೇನು ಹೇಳ್ಕೊಟ್ರು ಇವತ್ತು ಕನ್ನಡದಲ್ಲಿ ಶಾಲೆಯಲ್ಲಿ? ಹಾಂ, Fun fact. See, I never tell you a real name in reals. ಇಸ್ ಇಟ್? And don't show the name of the school. ಓ ಇಸ್ ಇಟ್? Don't show. ಓಕೆ ಬಾ. Appa, are you about to show the name? ಸೊ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಸೊ ಇಲ್ಲಿಂದ ನಮ್ಮ ಮನೆ 27 ಕಿಲೋಮೀಟ್ರ್ ಇದೆ ನೋಡಿ. ಕನ್ನಡ ಕಲಿಯೋಕ್ಕೆ ಇವರು 27 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಾರೆ ಪಾಪ ಕೆನಡಾದಲ್ಲಿ. ಅವ್ರ ಇಂಟ್ರೆಸ್ಟ್ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳು ಇವತ್ತು ಕನ್ನಡ ಶಾಲೆ ಇದೆಯಪ್ಪ, ಅದು ಶಾಲೆ ಅಂತ ಹೇಳ್ತಾರೆ, ಕನ್ನಡ ಶಾಲೆ ಇದೆಯಪ್ಪ ಇವತ್ತು ನಾವು ಹೋಗಬೇಕು ಅಂತ. ಹೌದಾ? ಹಾಂ, ನೀನೇನೇನು ಕಲ್ತ್ಕೊಂಡಪ್ಪ ಇವತ್ತು? ಏನೂ ಕಲ್ತ್ಕೊಂಡಿಲ್ವಾ? ಹಾಂ ಹಾಂ. ಸೊ ಹಾಗೆ ನಡೀತಾ ಇದೆ ಇಲ್ಲಿ. ನಮ್ಮ ಥರ ಎಷ್ಟೋ ಜನ ಬಂದು ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ. ತುಂಬ ಖುಷಿಯಾಗುತ್ತೆ. ಕೆಲವರೆಲ್ಲ ತಮಿಳವರು ಕೂಡ ಬೆಂಗಳೂರಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಕನ್ನಡ ಕ್ಲಾಸಿಗೆ ಸೇರಿಸ್ತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಬ್ಬಬ್ಬಬ್ಬ, ಪರವಾಗಿಲ್ಲಪ್ಪ. ಇನ್ನೊಂದು ಯಾವುದೋ ಒಂದು ಫ್ಯಾಮಿಲಿ ಇದೆ, ಗುಜರಾತಿನಂತೆ. ಅವರು ಬೆಂಗಳೂರಲ್ಲಿದ್ದಾರಂತೆ, ವರ್ಕ್ ಪರ್ಮಿಟಲ್ಲಿದ್ದಾರೆ. ಮತ್ತು ನಾವು ಬೆಂಗಳೂರಿಗೆ ಹೋದ್ರೆ ಮಕ್ಳಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಳನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕನ್ನಡ ಕ್ಲಾಸಿಗೆ ಹಾಕಿದ್ದಾರೆ. ಇನ್ನೊಬ್ಬರು ಫ್ಯಾಮಿಲಿ ನೋಡಿದೆ, ನಮ್ಮ ಕಡೆಯವರೊಬ್ಬರು. ಅವರು ಇಲ್ಲೇ ಇದ್ದಾರೆ, ಬಟ್ ಅವರು ಮಕ್ಕಳಿಗೆ ಮನೇಲಿ ಗುಜರಾತಿ ಮಾತಾಡಿದ್ರು ಕೂಡ ಕನ್ನಡ ಇದು ಮಾಡಿಸ್ತಿದ್ದಾರೆ ಇಲ್ಲಿ. ನನಗೆ ತುಂಬ ಆಶ್ಚರ್ಯ ಆಗಿಬಿಡ್ತು. ಈ ಥರ ನಾವು ಏನು ಅಂದ್ಕೊತೀವಿ ಬೆಂಗಳೂರಲ್ಲಿ ಯಾರು ಕನ್ನಡನ ಮಾತಾಡೋಲ್ಲ ಅಂತ. ಬಟ್ ನೋಡಿ, ಹೊರ ದೇಶಗಳಿಗೆ ಬಂದಿರೋರೆಲ್ಲ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ನನಗಂತೂ more than one Kannada class. There's English, as you can see turn back, a really big caterpillar. ಓಕೆ. ಆಲ್ ರೈಟ್, ಸರಿ ನಡೀರಿ ಹೋಗೋಣ. ಆಯಿತು. ಓಕೆ, ಇವತ್ತಿಗೆ the new update today is if you see ice, check the ice first. If it's slippery, don't go. But only go if you know how to skate. ಹೌದಾ? Only go on the ಅದು ಸೇಫ್ಟಿ only go on the ಸೇಫ್ಟಿ ಮೆಜರ್ಸಾ? No, yeah, safety measures. Only go on the slippery ice if you know how to skate. ಓಕೆ And ಸರಿ you're senior. ಓಕೆ. And you know like how to skate. ಸರಿ ಆಯ್ತು. ಬರ್ರ ಸಾಕಾಗ ಬರ್ರ. We need to break the ice and ಇವರು ಕನ್ನಡ ಕ್ಲಾಸ್ ಮಾಡಿ ಮುಗಿಸಿದ ಒಂದು ಖುಷಿ ಸಂದರ್ಭದಲ್ಲಿ ಇವ್ರನ್ನ ಮೂವಿ ಕರ್ಕೊಂಡು ಹೋಗ್ಬೇಕಂತೆ. Can we please go to Cineplex Junction? ಫಸ್ಟ್ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ, ಸರಿನಾ? No. ನೀನು